ನಮಸ್ತೆ. ರುದ್ರೇಶ್ ಅಂತ ಮಂಡ್ಯದಿಂದ. ಗೌರಮ್ಮ ಅಂತ ನಮ್ಮಮ್ಮ. 54 ವರ್ಷ ಆಗಿದೆ. ಆಲೆ 2 ವರ್ಷದ ಮೇಲಾಗಿದೆ ಗೊತ್ತಾಗಿ. ಅದು ಮೋಷನ್ ಅಲ್ಲಿ ಬ್ಲಡ್ ಹೋಗ್ತಾ ಇದೆ ಅನ್ನೋದು ಗೊತ್ತಾಗಿದ್ದು. ಆವಾಗಲೇ ಗೊತ್ತಾಗಿದ್ದು. ಮೋಷನ್ ಜೊತೆ ಬ್ಲಡ್ ಹೋಗ್ತಿತ್ತು. ಅದರಿಂದನೇ ನಾವು ಚೆಕಪ್ ಮಾಡಿಸಿದ್ಕೆ ಅವಾಗ ಗೊತ್ತಾಗಿದ್ದು. ಮೊದಲು ನಾವು ಅಲ್ಲಿ ತೋರಿಸಿದ್ದು. ಅದು ಅಲ್ಲಿ ಆಗಲ್ಲ ಅಂದಿದ್ದಕ್ಕೆ ತಿರ್ಗಾ ಬಂದು ನಾವು ಅಲ್ಲೆಲ್ಲ ಹೇಳಿದ್ಕೆ ಅದು ಆಪ್ರೇಷನ್ ಎಲ್ಲ ಮಾಡೋಕ್ಕಾಗಲ್ಲ, ಮತ್ತೆ ಕೀಮೋ ರೇಡಿಯೇಷನ್ನೇ ಮಾಡಬೇಕು ಅಂತ ಹೇಳಿ ಮಾಡಿದ್ದಾರೆ. ಟ್ರೀಟ್ಮೆಂಟ್ ಮಾಡಿದ್ರು. ಅಂದರೆ ಆಪ್ರೇಷನ್ ಮಾಡೋಕ್ಕಾಗಲ್ಲ, ಬರೀ ಕೀಮೋ ರೇಡಿಯೇಷನ್ನೇ ಮಾಡ್ತೀನಿ ಅಂತಂದ್ರು. ಅದು ಮಾಡಿದ್ರು ಅಷ್ಟೇ. ಅಮ್ಮವ್ರಿಗೆ ಆಗಲಿಲ್ಲ ಅಲ್ಲಿ ರೇಡಿಯೇಷನ್ನು ಕೀಮೋ. ಅದಾದಮೇಲೆ ಪುನರ್ಜನ್ಮ ನೋಡೋಣ ಅಂತ ಬಂದು ಈಗ ಪರವಾಗಿಲ್ಲ ಸ್ವಲ್ಪ. ಅವ್ರು ವ್ಯವಸಾಯನೇ ಮಾಡ್ತಿದ್ದು. ಅದೇ ವಿಡಿಯೋ ನೋಡಿ, ಅದೇ ನಿರಂಜನ್ ದೇಶಪಾಂಡೆ ಅದು ವಿಡಿಯೋ ನೋಡಿದ್ವಲ್ಲ, ಅವಾಗ ನೋಡೇ ಗೊತ್ತಾಗಿದೆ. ಅದೇ ಮೋಷನ್ ಜೊತೆ ಬ್ಲಡ್ ಬೀಳೋದು ಅದ್ರ ಜೊತೆನೇ, ಅದಕ್ಕೋಸ್ಕರನೇ ಬಂದಿದ್ದು. ಅವಾಗೆಲ್ಲ ಊಟ ಅಷ್ಟು ನೀಟಾಗಿ ಮಾಡ್ದಾಗ ಬರ್ತಿರಲಿಲ್ಲ. ಈಗ ಪರವಾಗಿಲ್ಲ, ಈಗ ಮಾತ್ರೆ ತೊಗೊಂಡೋಗಿದ್ದ ಪರವಾಗಿಲ್ಲ. ಈಗ 4 ತಿಂಗಳಾಯ್ತು. ಈಗ ಪರವಾಗಿಲ್ಲ, ಇದೇ ಥರ ಚೆನ್ನಾಗಿದ್ರೆ ಸಾಕು ನನಗೆ. ಊಟ ಎಲ್ಲ ಮಾಡ್ತಾರೆ. ಇವತ್ತು ಬರೀ ಹಾಲು ಜೊತೆ ತುಪ್ಪ ಹಾಕೊಂಡು, ಹಸಿನ ತುಪ್ಪ ಹಾಕೊಂಡು ಇದು ಮಾಡಿ ಅಂತ ಹೇಳಿ. ನಮಸ್ತೆ. ನಮಗೆ ಇಷ್ಟು ಥರ ಆಗಿ 2 ವರ್ಷ ಆಗೈತೆ. ನಮಗೆ ಅದೇ ವಾಶ್ರೂಮ್ ಹೋಗಕ್ಕಾಯ್ತಿರ್ಲಿಲ್ಲ. ಅದು ವಾಶ್ರೂಮ್ ಹೋಗತ್ತ ಕಲ್ಲಳಿ ಥರ ನಮಗೆ ವಾಶ್ರೂಮ್ ಹೋಯ್ತಿದ್ದು. ಕಲ್ಲಳಿ ಥರ ಬೀಳ್ತು. ಅದ್ರ ಜೊತೆಲಿ ಬ್ಲಡ್ ಬರ್ತಿತ್ತು. ಆಗತ್ತ ನಾವು ಆಸ್ಪತ್ರೆಗೆ ಹೋಯ್ತಿದ್ದು. ಅಲ್ಲಿ ನಾಗಮಂಗಲ ಅಲ್ಲಿ ಡಾಕ್ಟ್ರು ಕೇಳಿದ್ದಕ್ಕೆ ಅವರು ಏನೇನೋ ಲೂಸ್ ಮೋಷನ್ ಕೊಡೋದು, ಸಿರಪು ಅದು ಇದು ಕೊಟ್ಟರು. ಆಮೇಲೆ ಇನ್ನೂ 2ನೇ ಸರಿಗೆ ನಾವು ಹೋದೋ ಡಾಕ್ಟ್ರ್ ಹತ್ರಕ್ಕೆ. 2ನೇ ಸರಿಗೆ ಹೋಗಿದ್ದಕ್ಕೆ ಇದು ಏನೂ ನಮಗೆ ಹುಷಾರು ಕಾಣಲಿಲ್ಲ ಡಾಕ್ಟ್ರೆ ಅಂತ ಹೋಗಿ ಕೇಳಿದ್ದಕ್ಕೆ, ನೀವು ಹೋಗಿ ಇದು ಮಂಡ್ಯಕ್ಕೆ ಹೋಗಿ ಸ್ಕ್ಯಾನಿಂಗ್ ಮಾಡಿಸ್ಕೊಬನ್ನಿ. ಮಾಡಿಸ್ತು. ಅಲ್ಲಿ ಮಾಡಿಸಿದ್ಮೇಲೆ ಇಷ್ಟಪ್ಪ ಗೆಡ್ಡೆ ಇದೆ ಅಂತ ಬತ್ತೂರಿ ಪಟ್ಟೆ ಗೆಡ್ಡೆ. ಆಮೇಲೆ ಅಲ್ಲಿಂದ ಬಂದು ನಾವು ಅವತ್ತೇ ರಿಪೋರ್ಟು ನಾವು ತಂದು ಕೊಟ್ಟು ಮೇಡಮ್ಗೆ, ಅವ್ರು ತಿರ್ಗಾ ನಮಗೆ ಬರ್ಕೊಟ್ರು, ನೀವಾಗಿ ಇದು ಮಾಡಿಸ್ರಿ ಅಂತ. MRI ಸ್ಕ್ಯಾನು, CT ಸ್ಕ್ಯಾನು ಅದೆಲ್ಲ ಮಾಡಿಸಿ ಅಲ್ಲೂ ಎಲ್ಲ ಇದು ಟೆಸ್ಟೆಲ್ಲ ಮಾಡಿಸಿದ್ರು. ಆಮೇಲೆ ಇದು ವಿಡೆ ಎಂಡೋಸ್ಕೋಪಿನೂ ಮಾಡಿದ್ರು. ಅದನ್ನು ಮಾಡಿದ್ರು. ಅದು ಗೆಡ್ಡೆನೂ ಏನೋ ಕಟ್ ಮಾಡ್ಕೋಬೇಕು ಅಂದ್ರೆ ಅದನ್ನು ಮಾಡಿಸ್ತು. ಆಮೇಲೆ ಅಡ್ಮಿಂಟ್ ಆಗಿದ್ದು. ನಾವು ಅಲ್ಲಿ ಹೋಗಿಲ್ಲ. ಅಲ್ಲಿ ನಾವು ಡಿಸೈಡ್ ಮಾಡ್ಕೊಂಡು ಹೊಂಟ್ಕೊಂಡ ನಾವು ತೋರೋಣ ಅಂದ್ಬಿಟ್ಟು ಅಲ್ಲಿ ಡಿಸೈಡ್ ಮಾಡ್ಕೊಂಡು ಹೊಂಟ್ಕೊಂಡ ನಾವು. ಅಲ್ಲಿ ಹೇಳಿದ್ನಿ, ಅಲ್ಲಿ ರೇಡಿಯೇಷನ್ ಅದೆಲ್ಲ ಮಾಡಿದ್ದು ಎಲ್ಲ ಇಲ್ಲೇ ಎಲ್ಲ ನಮಗೆಲ್ಲ ಕಂಪ್ಲೀಟಲ್ಲೇ ಆಗೋಗಿತ್ತು ಅಲ್ಲಿ ಇದರಲ್ಲಿ. ಕ್ಯಾನಿಂಗು ಎಲ್ಲ MRI ಕ್ಯಾನಿಂಗ್ ಎಲ್ಲ ಕ್ಯಾನಿಂಗ್ ಎಲ್ಲ ಮುಗ್ದಿತ್ತು. ನಮ್ಗೆ ಇಲ್ಲೇನು ಕ್ಯಾನಿಂಗ್ ಏನು ಜಾಸ್ತಿ ಮಾಡಲಿಲ್ಲ. ಆಮೇಲೆ ಅವರು ಟ್ರೀಟ್ಮೆಂಟ್ಗೆ ಸ್ಟಾರ್ಟ್ ಮಾಡಿದ್ರು ನಮಗೆ ಕೀಮ. ನಂಗೇನು ಭಯ ಆಗಲಿಲ್ಲ. ನಮಗಿಲ್ಲೇ ಜಾಸ್ತಿ ಭಯ ಮಾಡಿದ್ದು, ಇಲ್ಲೇನು ಜಾಸ್ತಿ ಇಲ್ಲ. ನಾವು ಟ್ರೀಟ್ಮೆಂಟ್ ತಗೊಂಡು ಕಾಲು ಇದು ಆಗಲ್ಲ. ಮತ್ತೆ ತೊಗೊಂಡ್ಮೇಲೆ ಏನೋ ಇವೆಲ್ಲನೂ ಐತವೆ ಮೇಡಮ್. ಇವು ಹೇಳೇ ಇಲ್ಲ ಅವ್ರ ಹತ್ರ ನಾನು. ಇವೆಲ್ಲನೂ ಐತವೆ. ಊಟ ಮಾಡ್ತೀನಿ. ಅವಾಗ ನಾನು ಊಟ ಸೇರ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಊಟ ಮಾಡ್ತೀನಿ. ಮುಂಜೆ ಗಂಜಿನೂ ಕುಡಿತಿದ್ದೋ. ಆಮೇಲೆ ಅನ್ನನ ಸ್ವಲ್ಪ ಅಗಲ್ ಥರ ಮಾಡ್ತಿರ್ಲಿಲ್ಲ, ಸ್ವಲ್ಪ ಬೆಣ್ಣೆಂಗೆ ಬೇಯಿಸ್ಬಿಟ್ಟು ಊಟ ಮಾಡ್ತಿದ್ದೆ. ನೋವಿದೆ ಹೇಳಿದ್ನಲ್ಲ ಬಲಗಡೆ, ಅಲ್ಲಿ ಹೇಳಿದೆ, ಅವ್ರಿಗೆ ಹೇಳಿದೆ ನಾನು. ನೋವಿದೆ ಎಡಗಡೆ ಸೈಡಲ್ಲಿ ನೋವಿದೆ. ಯಾವ ಕೆಲಸ ಎಮ್ಮೆ ಹಿಡ್ಕೊಂಡು ಹೋಗೋದು, ಒಂದು ಹಿಡ್ಗುಲ್ ಕೀಳೋದು ಅಷ್ಟೇ. ಮತ್ತೆ ಅವ್ರು ಹೇಳಿದ್ರು, ಆಳುಗಳಲ್ಲಿ ಅರ್ಧ ಲೋಟ ಹಾಲಲ್ಲಿ ಹಸಿನ ತುಪ್ಪ ಹಾಕೊಂಡು ಕುಡೀರಿ, ಆಮೇಲೆ ನಾಷ್ಟ ಮಾಡಿ, ಆಮೇಲೆ ನಾಷ್ಟ ಮಾಡುತ್ತೆ ಮಾತ್ರೆ ತಗೊಳ್ಳಿ ಅಂತ.